ವೀಕ್ಷಕರೆಲ್ಲರಿಗೂ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಧನು ರಾಶಿಯವರ ವರ್ಷ 2025 ಮೇ ಮಾಸದ ಫಲಾಫಲಗಳೇನು ಎಂಬುದನ್ನು ತಿಳಿದುಕೊಳ್ಳೋಣ. ಧನು ರಾಶಿಯವರ ಫಲಾಫಲಗಳೇನು, ಗ್ರಹಗತಿಗಳು ಹೇಗಿರಲಿವೆ, ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ, ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಮಾಸದಲ್ಲಿ ಕಾಡಲಿವೆ, ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ. ವಂಶ ಪಾರಂಪರ್ಯ ಜ್ಯೋತಿಷ್ಯರು ನಂಬರ್ 1 ವಶೀಕರಣ ಸ್ಪೆಷಲಿಸ್ಟ್. ವೃತ್ತಿ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆ, ವ್ಯಾಪಾರ, ಆರೋಗ್ಯ ಸಮಸ್ಯೆಗಳಿಗೆ ಫೋನಿನ ಮೂಲಕ ಪರಿಹಾರ. ಇಂದೇ ಕರೆ ಮಾಡಿ. ಸ್ನೇಹಿತರೆ, ಈ ತಿಂಗಳು ಗಮನಾರ್ಹ ವ್ಯಾಪಾರ ಅಪಾಯಗಳನ್ನು ತೆಗೆದುಕೊಳ್ಳುವುದು ಬುದ್ಧಿವಂತವಲ್ಲ, ಏಕೆಂದರೆ ಬದಲಾವಣೆಗಳು ನಿಮ್ಮ ವೃತ್ತಿ ಜೀವನದ ಮೇಲೆ ಪರಿಣಾಮ ಬೀರಬಹುದು. ನೀವು ಉದ್ಯೋಗವನ್ನು ಬದಲಾಯಿಸುವುದನ್ನು ಪರಿಗಣಿಸುತ್ತಿದ್ದರೆ ತಿಂಗಳ ಕೊನೆಯ ವಾರ ಉತ್ತಮವಾಗಿರುತ್ತದೆ. ಇದು ವ್ಯಾಪಾರ ಅಥವಾ ಉದ್ಯೋಗಕ್ಕೆ ಸಂಬಂಧಿಸಿದೆ. ತಿಂಗಳ ದ್ವಿತೀಯಾರ್ಧವು ಎರಡೂ ಸಂದರ್ಭಗಳಲ್ಲಿ ಉತ್ತಮ ಫಲಿತಾಂಶಗಳನ್ನು ತರುವ ಸಾಧ್ಯತೆಯಿದೆ. ಶಿಕ್ಷಣದ ದೃಷ್ಟಿಕೋನದಿಂದ ಮೇ ತಿಂಗಳು ಒಟ್ಟಾರೆ ಸರಾಸರಿ ಫಲಿತಾಂಶಗಳನ್ನು ನೀಡುವ ಸಾಧ್ಯತೆಯಿದೆ. ಉನ್ನತ ಶಿಕ್ಷಣವನ್ನು ಅನುಸರಿಸುವ ವಿದ್ಯಾರ್ಥಿಗಳು ತಿಂಗಳ ಮೊದಲ ಭಾಗದಲ್ಲಿ ಅನುಕೂಲಕರ ಫಲಿತಾಂಶಗಳನ್ನು ಸಾಧಿಸದಿರಬಹುದು, ಆದರೆ ಅವರು ಎರಡನೇ ಭಾಗದಲ್ಲಿ ಸಾಕಷ್ಟು ತೃಪ್ತಿದಾಯಕ ಫಲಿತಾಂಶಗಳನ್ನು ಸಾಧಿಸಲು ಸಾಧ್ಯವಾಗುತ್ತದೆ. ಈ ತಿಂಗಳು ನಿಮ್ಮ ಪ್ರೀತಿಯ ಜೀವನವನ್ನು ನಾವು ಚರ್ಚಿಸಿದರೆ, ಸೂರ್ಯನು ಉತ್ತುಂಗಕ್ಕಿರುತ್ತಾನೆ. 5ನೇ ಮನೆಯ ಮೂಲಕ ಅದರ ಸಾಗಣೆಯು ಪ್ರಣಯ ಸಂಬಂಧಗಳಲ್ಲಿ ಮಂದತೆಯ ಭಾವನೆಯನ್ನು ತರಬಹುದು. ಈ ತಿಂಗಳ ದ್ವಿತೀಯಾರ್ಧವು ಉತ್ತಮ ಭವಿಷ್ಯವನ್ನು ಹೊಂದಿದ್ದರೂ ಸಹ ವೈವಾಹಿಕ ವ್ಯವಹಾರಗಳೊಂದಿಗೆ ಜಾಗರೂಕತೆಯಿಂದ ಮುಂದುವರಿಯುವುದು ಅವಶ್ಯಕ. ಹಣಕ್ಕೆ ಸಂಬಂಧಿಸಿದಂತೆ ನಿಮ್ಮ ಪ್ರಯತ್ನಗಳ ಆಧಾರದ ಮೇಲೆ ನೀವು ಈ ತಿಂಗಳು ಹಣವನ್ನು ಗಳಿಸುವ ಸಾಧ್ಯತೆಯನ್ನು ಹೊಂದಿದ್ದೀರಿ. ಆರೋಗ್ಯದ ವಿಷಯದಲ್ಲಿ ಮೇ ಸರಾಸರಿಗಿಂತ ಉತ್ತಮ ಫಲಿತಾಂಶಗಳನ್ನು ಉಂಟುಮಾಡಬಹುದು. ನಿಮ್ಮ ಆರೋಗ್ಯದ ಬಗ್ಗೆ ಗಮನಹರಿಸುವುದು ಈ ತಿಂಗಳು ಸರಾಸರಿಗಿಂತ ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ. ಈ ಸ್ಥಳೀಯರು ಈಗ ಮುಂಬರುವ ವರ್ಷದಲ್ಲಿ ತಮ್ಮ ಗುರಿಗಳನ್ನು ಸಾಧಿಸಲು ಸಂಪೂರ್ಣವಾಗಿ ಸಿದ್ಧರಾಗಿದ್ದಾರೆ. ಕಷ್ಟಪಟ್ಟು ದುಡಿಯುವುದಕ್ಕೆ ಇದು ಸಂಭಾವನೆಯ ವರ್ಷವಾಗಿರಬಹುದು. ನೀವು ಏನು ಮಾಡಲು ನಿರ್ಧರಿಸಿದರೂ ಕಚೇರಿ ನಿರ್ವಹಣೆಯ ಸಂಪೂರ್ಣ ಬೆಂಬಲವನ್ನು ಪಡೆಯಬಹುದು. ವೇತನ ಹೆಚ್ಚಳವನ್ನು ತಳ್ಳಿಹಾಕುವಂತಿಲ್ಲ. ಧನು ರಾಶಿಯ ಉದ್ಯಮಿ ಈಗ ಕಡಿಮೆ ಹಣದಿಂದ ಹೆಚ್ಚಿನದನ್ನು ಹೇಗೆ ಮಾಡಬೇಕೆಂದು ಕಲಿಯಬೇಕು. ಅವರು ಯಾವುದೇ ಪಾಲುದಾರಿಕೆಯನ್ನು ಬಯಸಬಾರದು ಅಥವಾ ಮೂರನೇ ವ್ಯಕ್ತಿಗಳು ತಮ್ಮ ನಿರ್ಧಾರ ತೆಗೆದುಕೊಳ್ಳುವಿಕೆಯಲ್ಲಿ ಹಸ್ತಕ್ಷೇಪ ಮಾಡಲು ಅನುಮತಿಸಬಾರದು. ಕೆಲವು ಧನು ರಾಶಿ ವ್ಯಕ್ತಿಗಳಿಗೆ ಕೆಲವು ಸಂದರ್ಭಗಳಲ್ಲಿ ಮನೆಯಲ್ಲಿ ಹೆಚ್ಚಿನ ತಾಳ್ಮೆ ಅಗತ್ಯವಿರುತ್ತದೆ ಮತ್ತು ಅಂತಹ ಸಂದರ್ಭಗಳಲ್ಲಿ ಶಾಂತವಾಗಿರಬೇಕು. ವಿವಾಹಿತ ದಂಪತಿಗಳು ತಮ್ಮ ಸಂಗಾತಿಯೊಂದಿಗೆ ಉತ್ತಮ ಸ್ಥಳಗಳನ್ನು ಅನ್ವೇಷಿಸಲು ಮತ್ತು ಪ್ರಯಾಣದ ನೆನಪುಗಳನ್ನು ರಚಿಸಲು ಅವಕಾಶವನ್ನು ಹೊಂದಿರುತ್ತಾರೆ. ಧನು ರಾಶಿ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಅದ್ಭುತ ಆರೋಗ್ಯವನ್ನು ಹೊಂದಿರಬಹುದು. ಧನು ರಾಶಿ ವಿದ್ಯಾರ್ಥಿಗಳು ಮಿಂಚಬಹುದು ಮತ್ತು ಶೈಕ್ಷಣಿಕ ಉತ್ಕೃಷ್ಟತೆಯನ್ನು ಸಾಧಿಸಬಹುದು. ಪ್ರೀತಿಯ ಸಂಬಂಧ ಜೀವನದ ಕುರಿತು ನೋಡುವುದಾದರೆ, ಧನು ರಾಶಿ ಅಡಿಯಲ್ಲಿ ಜನಿಸಿದವರು ತಮ್ಮ ಪ್ರೀತಿಯ ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯಬಹುದು ಮತ್ತು ವಿಲಕ್ಷಣ ಸ್ಥಳಗಳಲ್ಲಿ ಪ್ರಣಯದಿಂದ ತುಂಬಿರುವ ಕೆಲವು ಸುಂದರ ಕ್ಷಣಗಳನ್ನು ಹೊಂದಿರುತ್ತಾರೆ. ಪ್ರೇಮಿಗಳು ಹೊರಗಿನವರಿಗೆ ಜಾಗ ಕೊಡಬಾರದು. ಕೌಟುಂಬಿಕ ಸಮಸ್ಯೆಗಳಿಂದಾಗಿ ನಿಮ್ಮ ಪ್ರೀತಿ ಮತ್ತು ಕಾಳಜಿಯನ್ನು ನೀವು ನಿಗ್ರಹಿಸಬಹುದು. ಈ ಅವಧಿಯಲ್ಲಿ ನೀವು ನಿಮ್ಮ ಪೋಷಕರ ಕಡೆಗೆ ಹೆಚ್ಚು ಪ್ರೀತಿಯಿಂದ ಇರುತ್ತೀರಿ. ಧನು ರಾಶಿಯವರು ಹಿರಿಯರ ಬಗ್ಗೆ ಗೌರವವನ್ನು ಬೆಳೆಸಿಕೊಳ್ಳಬಹುದು. ನಿಮ್ಮ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಕೆಲವು ಉದ್ವೇಗ ಅಥವಾ ಅಸ್ವಸ್ಥತೆ ಇರಬಹುದು. ನಿಮ್ಮ ಮಕ್ಕಳೊಂದಿಗಿನ ಸಂಬಂಧವು ಸಾಮಾನ್ಯವಾಗಿ ಸಂಕೀರ್ಣವಾಗಬಹುದು, ಆದರೆ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಸಂಬಂಧಗಳು ಸೌಹಾರ್ದಯುತವಾಗಿರಬಹುದು. ವೃತ್ತಿ ಜೀವನದ ಕುರಿತು ನೋಡುವುದಾದರೆ, ನೀವು ಪ್ರಮುಖ ಪ್ರಚಾರವನ್ನು ಪಡೆಯಬಹುದು. ನಿಮ್ಮ ಎಲ್ಲಾ ಆಲೋಚನೆಗಳು ನಿರ್ವಹಣೆಯಿಂದ ಬೆಂಬಲವನ್ನು ಪಡೆಯಬಹುದು. ಸಂಸ್ಥೆಯನ್ನು ಸುಧಾರಿಸಲು ನಿಮ್ಮ ಕಡೆಯಿಂದ ಶಿಫಾರಸುಗಳು ನಿಮ್ಮ ಸಹೋದ್ಯೋಗಿಗಳ ಬೆಂಬಲವನ್ನು ಪಡೆಯುತ್ತವೆ. ನಿರ್ವಹಣೆಯ ಭಾಗದಿಂದ ಧನು ರಾಶಿಯವರಿಗೆ ಹಲವಾರು ಪ್ರಯೋಜನಗಳಿವೆ. ಮಾಹಿತಿ ತಂತ್ರಜ್ಞಾನ ವೃತ್ತಿಪರರು ಈ ವರ್ಷ ಪ್ರಚಾರಗಳು ಮತ್ತು ಪ್ರಯೋಜನಗಳಿಗಾಗಿ ಹೆಚ್ಚು ಆತುರ ಪಡಬೇಕಾಗಿಲ್ಲ. ಮಾಧ್ಯಮ ಮತ್ತು ಚಲನಚಿತ್ರೋದ್ಯಮದಲ್ಲಿ ಇರುವವರ ವಿಷಯದಲ್ಲೂ ಇದು ನಿಜವಾಗಲಿದೆ, ಏಕೆಂದರೆ ಈ ಹಂತದಲ್ಲಿ ಅವರು ನಿರ್ವಹಣಾಕಾರರೊಂದಿಗೆ ಅಸಡ್ಡೆಯಿಂದ ವ್ಯವಹರಿಸಿದರೆ ಸಣ್ಣ ಜಗಳಗಳು ಉಂಟಾಗಬಹುದು. ವೈದ್ಯಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಧನು ರಾಶಿಯ ಸ್ಥಳೀಯರು ತಮ್ಮ ಉನ್ನತ ಮತ್ತು ರೋಗಿಗಳಿಂದ ಮೆಚ್ಚುಗೆ ಪಡೆಯಬಹುದು. ಕಾನೂನಿನಲ್ಲಿ ಕೆಲಸ ಮಾಡುವ ಧನು ರಾಶಿಯ ಸ್ಥಳೀಯರಿಗೆ ಈ ಅವಧಿಯು ಹೆಚ್ಚು ಅನುಕೂಲಕರವಾಗಿಲ್ಲ. ಈ ಎಲ್ಲದರ ಜೊತೆಗೆ ಉತ್ಪಾದನಾ ಉದ್ಯಮದಲ್ಲಿರುವವರು ಪ್ರಸ್ತುತ ಅವಧಿಯ ಕಾರಣದಿಂದಾಗಿ ವೃತ್ತಿಜೀವನದ ಬೆಳವಣಿಗೆಯ ಅದ್ಭುತ ಸಮಯವನ್ನು ಹೊಂದಬಹುದು. ವೈಜ್ಞಾನಿಕ ಸಮುದಾಯಗಳು ಸಂಶೋಧನೆ ಮತ್ತು ಅಭಿವೃದ್ಧಿ ವೃತ್ತಿಪರರನ್ನು ಬೆಂಬಲಿಸುತ್ತವೆ. ವ್ಯಾಪಾರ ಜೀವನದ ಕುರಿತು ನೋಡುವುದಾದರೆ, ಧನು ರಾಶಿ ಕಡಿಮೆ ಬಂಡವಾಳದೊಂದಿಗೆ ಪ್ರಾರಂಭವಾಗಬೇಕು ಮತ್ತು ಹಲವಾರು ವ್ಯಾಪಾರ ಕಾಳಜಿಗಳನ್ನು ನಡೆಸದಿರಲು ಪ್ರಯತ್ನಿಸಬೇಕು. ಧನು ರಾಶಿ ವ್ಯಾಪಾರ ವ್ಯಕ್ತಿಗಳು ಪಾಲುದಾರಿಕೆಯನ್ನು ತಪ್ಪಿಸಬೇಕು.
ನೀವು ವಿದೇಶದಲ್ಲಿ ಸಂಸ್ಥೆಯನ್ನು ತೆರೆಯಲು ಬಯಸಿದರೆ ನಿಮ್ಮ ಯೋಜನೆಗಳನ್ನು ಸ್ವಲ್ಪ ಸಮಯದವರೆಗೆ ಮುಂದೂಡಿ ಮತ್ತು ನಿಮ್ಮ ನಿರ್ಧಾರಗಳೊಂದಿಗೆ ಮಧ್ಯಪ್ರವೇಶಿಸಲು ಯಾರಿಗೂ ಅನುಮತಿಸಬೇಡಿ. ಧನು ರಾಶಿಯವರು ತಮ್ಮ ಉದ್ಯೋಗಿಗಳ ದಕ್ಷತೆಯ ಮೇಲೆ ನಿಕಟ ನಿಗಾ ಇಡಬೇಕು. ವ್ಯವಹಾರದ ಹಾದಿಯಲ್ಲಿ ಅಡೆತಡೆಗಳು ಅಥವಾ ಎರಡೂ ಇರಬಹುದು, ಆದರೆ ಉತ್ತಮ ಗಳಿಕೆಯು ಮುಂದೆ ಇರುತ್ತದೆ. ಹಣಕಾಸು ಜೀವನದ ಕುರಿತು ನೋಡುವುದಾದರೆ ಈ ಸಮಯದಲ್ಲಿ ನೀವು ಹಣಕಾಸಿನ ವಿಚಾರವನ್ನು ಲಘುವಾಗಿ ಪರಿಗಣಿಸಬಹುದು. ಅವರು ಉತ್ತಮ ಹಣಕ್ಕೆ ಬರಬಹುದಾದರೂ ಅದರಲ್ಲಿ ಹೆಚ್ಚಿನವು ಸಂಪೂರ್ಣವಾಗಿ ಅನುಪಯುಕ್ತ ಖರ್ಚುಗಳಿಗೆ ವ್ಯರ್ಥವಾಗುತ್ತವೆ. ಆದ್ದರಿಂದ ಅಂತಹ ಕ್ಷುಲ್ಲಕ ಖರ್ಚುಗಳಿಂದ ದೂರವಿರುವುದು ಉತ್ತಮ. ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರು ಆರ್ಥಿಕ ಬೆಳವಣಿಗೆಗೆ ಬೆಂಬಲ ನೀಡಬಹುದು. ಈ ಸಮಯದಲ್ಲಿ ಹಣವನ್ನು ಸಾಲ ನೀಡುವುದನ್ನು ಅಥವಾ ಯಾವುದೇ ಹೂಡಿಕೆ ಮಾಡುವುದನ್ನು ತಪ್ಪಿಸಿ. ಆರೋಗ್ಯ ಜೀವನದ ಕುರಿತು ನೋಡುವುದಾದರೆ ಧನು ರಾಶಿಯವರು ಈ ಅವಧಿಯಲ್ಲಿ ಉತ್ತಮ ಮಾನಸಿಕ ಮತ್ತು ದೈಹಿಕ ಆರೋಗ್ಯವನ್ನು ಹೊಂದಿರುತ್ತಾರೆ. ನಿಮ್ಮ ಮಕ್ಕಳು ಕೂಡ ಆರೋಗ್ಯವಾಗಿರಬಹುದು. ನಿಮ್ಮ ಕುಟುಂಬದಲ್ಲಿ ಅಂತಹ ವಾತಾವರಣವು ಈ ಅವಧಿಯಲ್ಲಿ ಎಲ್ಲರನ್ನೂ ಮಾನಸಿಕವಾಗಿ ಶಾಂತಗೊಳಿಸುತ್ತದೆ. ಹೊರಗಿನ ಆಹಾರವನ್ನು ತಪ್ಪಿಸಿ, ಏಕೆಂದರೆ ಇದು ಜೀರ್ಣಕಾರಿ ಅಸ್ವಸ್ಥತೆಗಳಿಗೆ ಸಂಬಂಧಿಸಿದ ತೊಂದರೆಗೆ ಕಾರಣವಾಗಬಹುದು. ವಿದ್ಯಾರ್ಥಿ ಜೀವನದ ಕುರಿತು ನೋಡುವುದಾದರೆ ಅದ್ಭುತ ಶಿಕ್ಷಕರ ಸಹಾಯದಿಂದ ವಿದ್ಯಾರ್ಥಿಗಳು ಉತ್ತಮ ಸಾಧನೆ ಮಾಡಬಹುದು. ಪದವಿ ಪೂರ್ವ ಧನು ರಾಶಿ ವಿದ್ಯಾರ್ಥಿಗಳು ಶಿಕ್ಷಣದಲ್ಲಿ ಯಶಸ್ಸನ್ನು ಕಾಣಬಹುದು. ನೀವು ವಿದೇಶದಲ್ಲಿ ಅಧ್ಯಯನವನ್ನು ಮುಂದುವರಿಸಬಹುದು. ಸ್ನಾತಕೋತ್ತರ ವಿದ್ಯಾರ್ಥಿಗಳು ವೀಸಾಗಳನ್ನು ಪಡೆಯಲು ಮತ್ತು ಅವರ ಶೈಕ್ಷಣಿಕ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಲು ಸುಲಭವಾಗಬಹುದು. ಧನು ರಾಶಿ ಸಂಶೋಧಕರು ತಮ್ಮ ಪ್ರಬಂಧಕ್ಕೆ ಅನುಮೋದನೆ ಪಡೆಯಬಹುದು. ಮೇ ಮಾಸದ ಶುಭ ದಿನಾಂಕಗಳು 1, 3, 5, 6, 7, 8, 9, 10, 11, 13, 14, 15, 16, 17, 19, 20, 21, 22, 24, 26, 27, 29 ಮತ್ತು 31. ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಹನುಮಾನ್ ಚಾಲಿಸವನ್ನು ನಿಯಮಿತವಾಗಿ ಪಠಿಸಿ. ವೀಕ್ಷಕರೇ, ಇದಾಗಿತ್ತು ಧನು ರಾಶಿಯ ಜಾತಕದವರ ಮೇ ಮಾಸದ ರಾಶಿ ಫಲದ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ.